ಸರ್, ನಮ್ಮ ಯುವಕರಿಗೆ ಮತ್ತು ಇವಾಗ LLB ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮಿಂದ ಏನಾದರೂ ಕಿವಿ ಮಾತು ಹೇಳೋದಾದರೆ ಸರ್? ನನ್ನ ಕಾಲದಲ್ಲಿ ಅಥವಾ ನನಗಿಂತ ಪೂರ್ವದ ಕಾಲದಲ್ಲಿ ಈ ಕಾನೂನಿನ ಪದವಿ ಅಂತಕ್ಕಂಥದ್ದು ಒಂದು ಅಡಿಷನಲ್ ಡಿಗ್ರಿ ಅನ್ನೋ ಭಾವನೆ ಇತ್ತು. ಅದನ್ನು ಒಂದು ವೃತ್ತಿ ಅಂತ ಸೀರಿಯಸ್ಸಾಗಿ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಕಡಿಮೆ ಜನ ಇದ್ದರು. BA ಜೊತೆಗೊಂದು LLB ಇರಲಿ, BCom ಜೊತೆಗೊಂದು LLB ಇರಲಿ ಅನ್ನೋರೇ ಜಾಸ್ತಿ ಇದ್ದರು. ಹಾಗಾಗಿ ಅದನ್ನು ಒಂದು ಗೌರವಯುತವಾಗಿರ್ತಕ್ಕಂಥ ವೃತ್ತಿ ಅಂತ ಪರಿಗಣನೆಗೆ ಬಂದಿರಲಿಲ್ಲ. ಆ ದೃಷ್ಟಿಕೋನವನ್ನು ಬದಲಾಯಿಸಿ 5 ವರ್ಷದ ಒಂದು ಏನು ಕೋರ್ಸ್ ಇಟ್ಟರು, ಆಗ ಇದನ್ನು ಇಂಜಿನಿಯರಿಂಗು, ಮೆಡಿಕಲ್ಲು ಇದೇ ರೀತಿ ಕೂಡ ವಕೀಲ ವೃತ್ತಿ ಅನ್ನೋದನ್ನು ಗಮನಾರ್ಹವಾಗಿ ತೆಗೆದುಕೊಂಡು ಅದನ್ನು ಮೊದಲನೇ ವರ್ಷದಿಂದಲೇ ಅದಕ್ಕೆ ಕಾನೂನಿನ ವಿಷಯಗಳನ್ನ ಅಳವಡಿಸ್ಕೊಂಡು ಅದರಲ್ಲಿ ಆಳವಾದ ಅಭ್ಯಾಸ ಮಾಡಿ 5ನೇ ವರ್ಷ ಪೂರೈಸೋ ಹೊತ್ತಿಗೆ ಆ ವ್ಯಕ್ತಿಗೆ ಸಕ್ಷಮವಾಗಿರ್ತಿ ವಕೀಲಿಕೆ ಮಾಡೋವಂಥದ್ದು ಮತ್ತು ನ್ಯಾಯಾಲಯಗಳಲ್ಲಿ ವಾದ ಮಂಡನೆ ಮಾಡೋಷ್ಟು ತಯಾರು ಮಾಡಬೇಕು ಅನ್ನೋ ಸದುದ್ದೇಶದಿಂದ ಮಾಡಿದ್ದಾರೆ. ಇವತ್ತು ವಕೀಲ ವೃತ್ತಿ ಅಂತಕ್ಕಂಥದ್ದೇನಿದೆ ಅದು ಹಲವು ಬದಲಾವಣೆಗಳನ್ನು ಒಳಗೊಂಡಿದ್ದರೂ ಕೂಡ ಒಂದನ್ನು ಯಾರೂ ಕೂಡ ಕಾನೂನನ್ನು ಅಭ್ಯಾಸ ಮಾಡೋರು ಮರಿಬಾರ್ದು. ಮನುಷ್ಯ ಇರೋ ತನಕ, ಮನುಷ್ಯನಲ್ಲಿ ಕೆಟ್ಟ ಭಾವನೆಗಳು ಇತ್ಯಾದಿಗಳು ಇರೋ ತನಕ ಕಟ್ಟಳೆಗಳು ಇದ್ದೇ ಇರುತ್ತವೆ. ಅದೇ ಮನುಷ್ಯ ಆದರೂ ಕೂಡ ಕಟ್ಟಳೆಗಳ ರೀತಿ ಬದಲಾವಣೆ ಆಗಿದೆ. ಪ್ರಪಂಚ ಒಂದು ಕಡೆಯಿಂದ ಕಿರಿದಾಗ್ತಿದ್ರೆ ಮನುಷ್ಯರ ಮನಸ್ಸುಗಳು ಅತ್ಯಂತ ಕಿರಿಯಾಗಿದೆ, ವಿಶಾಲ ದೃಷ್ಟಿಕೋನ ಕಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಮಾನವೀಯ ನೆಲೆಯಲ್ಲಿ ಆ ಒಂದು ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಯಾಂತ್ರಿಕವಾಗಿ ಆಗಬಾರ್ದು. ಎಷ್ಟೋ ಜನ ಇವತ್ತು ಕೂಡ ಭಾರತದ ನೆಲೆಗಟ್ಟಿನಲ್ಲಿ ಇವತ್ತಿನ ಒಂದು ವಕೀಲ ವೃತ್ತಿಯಲ್ಲಿ ಅವರು ಕೊಡ್ತಕ್ಕಂಥ ಫೀಸ್ ಆಗ್ಬೋದು ಇತ್ಯಾದಿಗಳನ್ನ ಕೊಟ್ಟು ಮಾಡಿಕೊಳ್ಳುವಷ್ಟು ಶಕ್ತಿಯಲ್ಲಿಲ್ಲ ಭಾರತ, ಬಡ ದೇಶ. ಹಾಗಾಗಿ ಮನಸ್ಸಿನಲ್ಲಿ ಅದನ್ನು ಕೂಡ ಇಟ್ಕೋಬೇಕು. 5 ಲಕ್ಷನೋ 10 ಲಕ್ಷನೋ ನಾನು ಕಾಲೇಜಿಗೆ ಕಟ್ಟಿದ್ದೀನಿ, ಅದು ಇನ್ವೆಸ್ಟ್ಮೆಂಟು, ಅದರ ರಿಟರ್ನ್ ಬರಲಿ ಅನ್ನೋ ಒಂದು ಭಾವನೆ ಇರಬಾರ್ದು ಯಾರು ವಕೀಲರು ಬಂದಾಗ್ಲೂ. ಅದು ಕೂಡ ಒಂದು ಸೇವೆ ಅನ್ನೋದನ್ನು ಪರಿಗಣನೆ ಮಾಡಬೇಕು. ಹಾಗೆ ನೋಡೋದಾಯಿತು ಅಂತಂದರೆ ವಕೀಲ ವೃತ್ತಿ ಮತ್ತು ವೈದ್ಯಕೀಯ ವೃತ್ತಿನ ಶ್ರೇಷ್ಠ ವೃತ್ತಿಗಳು ಅಂತ ಕರೆದ್ರು, ನೋಬೆಲ್ ಪ್ರೊಫೆಷನ್ಸ್ ಅಂತ. ವಿಕ್ರಮಾದಿತ್ಯನ ಕಾಲದಲ್ಲಿ ಸೀಟ್ ಆಫ್ ಜಸ್ಟಿಸ್ ಅಂತ ಇತ್ತು. ಅಂದರೆ ಅಲ್ಲಿ ನ್ಯಾಯದ ಗಂಟೆ ಇತ್ತು. ಆ ಗಂಟೆಯನ್ನು ಬಾರಿಸಿ ಯಾರು ಬೇಕಾದರೂ ಕೂಡ ನ್ಯಾಯವನ್ನು ಕೇಳಬಹುದಾಗಿತ್ತು. ಪ್ರಾಣಿ ಪಕ್ಷಿಗಳನ್ನು ಕೂಡ ಅದನ್ನು ಕೇಳುವಂಥ ಅವಶ್ಯಕತೆ ಇತ್ತು, ಅದಕ್ಕೆ ಅವಕಾಶವೂ ಇತ್ತು. ಈಗ ಏನಾಗಿದೆ ಅಂತಂದರೆ ಕೆಲವು ಪ್ರಕರಣಗಳನ್ನು ನೋಡಿದಾಗ ಸಮಾಜದಲ್ಲಿ ಮೌಲ್ಯ ಕಡಿಮೆ ಆಗ್ತಿರುವಾಗ ಎಲ್ಲೋ ಒಂದು ಕಡೆ ಒಂದು ಅನುಮಾನ ಬರ್ತಾ ಇದೆ, ಅದು ನೋಬಲ್ ಪ್ರೊಫೆಷನ್ ಹೋಗಿ ನೋಬೆಲ್ ಪ್ರೊಫೆಷನ್ ಆಗೋಯ್ತೇನೋ ಅಂತ. ಆದ್ದರಿಂದ ವೃತ್ತಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳೋದ್ರ ಜೊತೆಗೆ ಮಾನವೀಯತೆಯನ್ನು ಮರಿಬಾರ್ದು. ದೇರ್ ಈಸ್ ಆಲ್ವೇಸ್ ವೇಕೆನ್ಸಿ ಅಟ್ ದಿ ಟಾಪ್ ಅಂತಕ್ಕಂಥದ್ದು ಒಂದು ನಾಣ್ಣುಡಿ. ಮೇಲಕ್ಕೆ ಎತ್ತರಕ್ಕೆ ಏರಿದಂತೆಲ್ಲ ಕೂಡ ಅವಕಾಶಗಳು ವಿಪುಲವಾಗಿದೆ. ಅದು ಕಾನೂನಿನ ವಿಷಯಗಳೇ ಇರ್ಬೋದು, ಯಾವುದೇ ಕ್ಷೇತ್ರವಿರ್ಬೋದು. ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ಜ್ಞಾನಮಟ್ಟವನ್ನು, ಬುದ್ಧಿಮಟ್ಟವನ್ನು ಎತ್ತರಕ್ಕೆ ಏರಿಸಿಕೊಳ್ಳೋದ್ರ ಜೊತೆಗೆ ತನ್ಮೂಲಕ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಸಮಾಜದಿಂದ ಅವರು ವಕೀಲರಾಗಿರ್ತಾರೆ. ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಬಹುದು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಏನು ಕೊಡುಗೆ ಕೊಡಬಹುದು, ಯಾರು ಕಾನೂನಿಗೆ ವಿರುದ್ಧವಾಗಿ ನಡ್ಕೋತಾರೆ ಅಲ್ಲಿ ನಿಷ್ಪಕ್ಷಪಾತವಾಗಿ ನಿರ್ಭಿಡೆಯಿಂದ ವಾದ ಮಂಡಿಸಿ ಸತ್ಯ ಗೆಲ್ಲೋ ಅಂಥದನ್ನು ಕಡೆಗೆ ನೋಡಬೇಕೇ ಹೊರತು ಕಲ್ತಂಥ ಬುದ್ಧಿನ ಕೃತ್ರಿಮದ ಕಡೆಗೆ ಉಪಯೋಗಿಸಬಾರ್ದು ಅಂತ ನನ್ನ ಕಳಕಳಿಯ ಮನವಿ.